ಬಿಗ್ ಬಾಸ್ 11ರ ರಿಯಾಲಿಟಿ ಶೋವನ್ನ ವಿನ್ನರ್ ಹನುಮಂತ. ಈ ಹನುಮಂತ ಅಂತ ಘೋಷಣೆ ಆಗ್ತಿದ್ದ ಹಾಗೆ ಅವರ ಗ್ರಾಮ ಸವಣೂರಿನಲ್ಲಿ ಸಂಭ್ರಮವೋ ಸಂಭ್ರಮ. ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಭಜನೆಯನ್ನ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ನಂತರ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಬಿಗ್ ಬಾಸ್ 11ರಲ್ಲಿ ವಿಜೇತರಂತ ಹನುಮಂತ ಚಿಲ್ಲೂರು ಬಡ್ನಿಯಲ್ಲಿದ್ದೇನೆ ನಾನು. ಹನುಮಂತ ಪ್ರತಿನಿತ್ಯ ಅಂದರೆ ಪ್ರತಿ ಶನಿವಾರ ಕೂಡ ಆಂಜನೇಯ ದೇವಸ್ಥಾನದಲ್ಲಿ ಭಜನೆ ಮೇಳದ ಜೊತೆಗೆ ಹಾಡನ್ನು ಹೇಳ್ತಿದ್ದ, ಹಾರ್ಮೋನಿಯಂ ಬಾರಿಸ್ತಿದ್ದ. ಈಗ ಹಲವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಏನು ಸರಿಗಮಪದಲ್ಲಿ ಗೆದ್ದಿರುವಂಥದ್ದು, ನಂತರ ಬಿಗ್ ಬಾಸ್ನಲ್ಲಿ ಕೂಡ ವಿನ್ನರ್ ಆಗಿರುವಂಥದ್ದು. ಹೀಗಾಗಿ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು, ಭಜನೆ ಮಾಡುವ ಮೂಲಕ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಿರುವಂಥದ್ದು. ಅಲ್ಲಿ ಏನೋ ಬಹಳಷ್ಟು ಗ್ರಾಮಕ್ಕೆ ಹೆಮ್ಮೆ ಆಗಿರುವಂಥದ್ದು, ಕರ್ನಾಡಿನ ಜನರ ಮನವನ್ನು ಗೆದ್ದಿರುವಂಥದ್ದು. ನಿನ್ನೆ ಕೂಡ ಭಜನೆ ಮೇಳವನ್ನು ಕೂಡ ಬಿಗ್ ಬಾಸ್ನಲ್ಲಿ ಶೋ ಪ್ರದರ್ಶನವನ್ನು ಮಾಡಿರುವಂಥದ್ದು. ಯುವಕರು ಕೂಡ ಸ್ನೇಹಿತರು ಕೂಡ ಇಲ್ಲಿರುವಂಥದ್ದು. ಅವರನ್ನು ಮಾತನಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಭಜನೆಯನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರಿ? ನಿನ್ನೆ ಕೂಡ ಅಲ್ಲಿ ಪ್ರದರ್ಶನ ಮಾಡಿದ್ರಿ, ಯಾವ ರೀತಿ ನಿಮಗೆ ಖುಷಿ ಆಗ್ತದೆ? ಭಾಳ ಖುಷಿ ಆಯ್ತು ಸರ್. ಸುದೀಪ್ ಸರ್ ಮುಂದೆ ಹೋಗಿ ಹಾಡ್ತೇವೆ ಅನ್ನೋದೊಂದು ಗೊತ್ತಿದ್ದಿಲ್ಲ ರೀ. ಅವರು ಒಳಗೆ ಕರ್ಕೊಂಡು ಹೋಗಿ ಬಿಟ್ಟಿಂದ ಅಲ್ಲೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಸುದೀಪ್ ಸರ್ ಬಂದಿಂದ ಅವ್ರ ಮುಂದೆ ಭಜನೆ ಮಾಡಿದ್ದು ಭಾಳ ಖುಷಿ ರೀ. ಅಣ್ಣನ ಜೊತೆ ಅಲ್ಲಿವರೆಗೂ ಹೋಗ್ತೀರ ಅನ್ಕೊಂಡಿದ್ರಲ್ಲ? ಇಲ್ರಿ, ಅನ್ಕೊಂಡಿದ್ದಿಲ್ರಿ. ಅದು 2 ವರ್ಷದ ಕನಸಿತ್ತು ರೀ. ಅದು ಹೋಗ್ಬೇಕಂತ ಒಂದು ದೊಡ್ಡ ವೇದಿಕೆ ಹತ್ಬೇಕನ್ನೋದೊಂದಿತ್ತು ರೀ. ಅದಕ್ಕೆ ನೆರವೇರ್ತ್ರಿ. ಅವರ ಹನುಮಂತನ ಬಹಳ ಆತ್ಮೀಯ ಸ್ನೇಹಿತ ನಮ್ಮ ಜೊತೆಗಿದ್ದಾನೆ ಮಾಲಿಂಗ. ಅವರು ಬಹಳಷ್ಟು ಸಪೋರ್ಟ್ ಮಾಡಿರುವಂಥದ್ದು. ಏನು ಬಿಗ್ ಬಾಸ್ ವಿನ್ನರ್ ಆಗತ್ಲಿ ಏನು ಖುಷಿ ಅನ್ನಿಸ್ತು? ಖುಷಿ ಅನ್ನೋಕ್ಕಿಂತ ಭಾಳ ಇತ್ತು ರೀ. ನಮ್ಮೂರ ಆಂಜನೇಯನ ಆಶೀರ್ವಾದ, ಊರ ಜನ ಪ್ರೀತಿ, ಭಾಳ ಸಪೋರ್ಟ್. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಂತಂದು ಭಾಳ ಜನ ವೋಟ್ ಮಾಡಿ ಇಷ್ಟು ಲೀಡ್ ಅಂತಂದು ಅವ್ರಿಗೆ ಸತ್ ಗೊತ್ತಿದ್ದಿಲ್ಲ ಬಿಗ್ ಬಾಸ್ ಟೀಮ್ನವ್ರಿಗೆ. ಆ ನಮ್ನಿ ಲೀಡ್ರ್ನ್ಯಾಗ ಬಂದು ಓಟು 5 ಕೋಟಿ ಅಂತಂದ್ರೆ ಸ್ವಲ್ಪ ಅಲ್ಲ, ಭಾಳ ಅವ್ರಿಗೆ ಅಂದ್ರೆ 3 ಕೋಟಿ ವ್ಯತ್ಯಾಸದಿಂದ ಗೆದ್ದು ಬಂದು ನಮ್ಮ ಊರ ಕೀರ್ತಿನ ಇನ್ನೂ ಭಾಳ ಎತ್ತರಕ್ಕೆ ಹೋದಾನ. ನಾವು ಎಷ್ಟು ಇದು ಮಾಡಿದ್ರೆ ಕಡಿಮೆ ಅವಂಗೆ. ಒಟ್ಟು ಗೆದ್ದು ಬಂದಿದ್ದು ಭಾಳ ಖುಷಿ ಆಯ್ತು ರೀ. ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಯಾವ್ಯಾವ ಹಾಡು ಹೇಳ್ತಿದ್ದ ಹನುಮಂತ ನಿಮ್ಮ ಜೊತೆಗೆ? ನೀವೆಲ್ಲ ನೋಡಿ ಬೆಳೆದಂಥ ಹುಡುಗ ಈಗ ಗೆದ್ದಿರುವಂಥದ್ದು ಯಾವ ರೀತಿ ಖುಷಿ ಆಗುತ್ತೆ ಸರ? ನಮ್ಗೆ ಒಳ್ಳೆ ಕೀರ್ತಿ ತುಂಬಂದನ. ನಮ್ಮ ತಾಲೂಕಿನಾದ್ಯಂತ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಟೋಟಲಿ ಒಂದು 6 ಕೋಟಿ ಹೋಟ್ ತೊಗೊಂಡ್ರೆ ಒಬ್ಬ MLA ನಿಂತಾನಂದ್ರೆ ಅಷ್ಟು ಹೋಟ್ ಹಾಕಲ್ಲ ಯಾರು. ಅಂಥ ಹೋಟಿಂಗ್ ಅವ್ನು ತೊಗೊಂಡನ. ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ಯಾನ, ಒಳ್ಳೆ ವ್ಯಕ್ತಿ. ಆದ್ರೆ ನಮಗೆ ಭಾಳ ಖುಷಿ ಅನ್ನಿಸ್ತು ನಿನ್ನೆ ನೋಡಿ. ಅಗದಿ ಒಬ್ಬ ಸರಿಪಜ್ಜರ ಹಾಡು ಹೇಳ್ಬೇಕಂದ್ರೆ ಅಗದಿ ಶ್ರೇಷ್ಠವ. ಭಾಳ ಖುಷಿಯಾಗಿದೆ ಸರ್. ಗ್ರಾಮದ ಜನರು ಅಂದರೆ ಪ್ರತಿ ಶನಿವಾರ ಬಂದರೂ ಕೂಡ ಅವನು ಕುರಿ ಕಾಯೋದನ್ನು ಬಿಟ್ಟು ಬಂದು ಇಲ್ಲಿ ಭಜನಾ ಸೇವೆಯನ್ನು ಮಾಡ್ತಿದ್ದ. ಇದೇ ರೀತಿಯಾಗಿ ಭಜನಾ ಸೇವೆಯನ್ನು ಮಾಡ್ತಿರುವಂಥದ್ದು. ಅಂದರೆ ಪ್ರತಿನಿತ್ಯ 2 ಗಂಟೆಗಳ ಕಾಲ, ಅಂದರೆ ಪ್ರತಿ ಶನಿವಾರ ಬಂದರೆ ಸಾಕು ಇಲ್ಲಿ ಆಂಜನೇಯನ ಸೇವೆ ಮಾಡಿ ಕುರಿ ಕಾಯಲಿಕ್ಕೆ ಹೋಗ್ತಿದ್ದ. ಇದೇ ಆಶೀರ್ವಾದ ಆ ಗ್ರಾಮದ ಆಂಜನೇಯ ಅವರಿಗೆ ಆಶೀರ್ವಾದ ಮಾಡಿರುವಂಥದ್ದು. ಒಂದು ರೀತಿ ಭಾಳಷ್ಟು ಖುಷಿಯನ್ನು, ಹರ್ಷವನ್ನು ಗ್ರಾಮಸ್ಥರು ವ್ಯಕ್ತಪಡಿಸುವಂಥದ್ದು. ಕುರಿ ಕಾಯೋದನ್ನು ಜೊತೆಗೆ ಶಿಶ್ನಾಳ ಶರೀಫನ ಹಾಡುಗಳನ್ನು ಹಾಡು ಹೇಳುವ ಮೂಲಕ ಇವತ್ತು ಕರ್ನಾಟಕ ಜನರ ಮನ ಗೆದ್ದು ಬಿಗ್ ಬಾಸ್ನಲ್ಲಿ ಕೂಡ ವಿನ್ ಆಗಿರುವಂಥದ್ದು. ಕ್ಯಾಮ್ರಾಮನ್ ನಾಗರ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.